ಇಂಜಿನಿಯರಿಂಗ್ ಅಲ್ಲಿ ಪಾಸ್ ಆಗಕ್ಕೆ ಕಷ್ಟ. ಇಂಜಿನಿಯರಿಂಗ್ ಎಕ್ಸಾಮ್ ಹೆಂಗಿರುತ್ತೆ, ಈಸಿ ಇರುತ್ತಾ, ಕಷ್ಟ ಇರುತ್ತಾ? ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ 2 ಎಕ್ಸ್ಟ್ರಾ ಟಿಪ್ ಕೊಡ್ತೀನಿ ಲಾಸ್ಟಲ್ಲಿ. ಅದಕ್ಕೆ ಮಿಸ್ ಮಾಡದೆ ವಿಡಿಯೋ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ದೀರಿ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಪಾಸ್ ಆಗೋದು ಹೆಂಗೆ, ಕಷ್ಟ ಇರುತ್ತೆ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಏನು ಅಂತ ನೋಡೋಣ. ಮತ್ತೆ ಲಾಸ್ಟ್ ಅಲ್ಲಿ 2 ಟಿಪ್ ಕೊಡ್ತೀನಿ. ಈ ಟಿಪ್ ನ ನೀವು ಯೂಸ್ ಮಾಡಿದ್ರೆ ಈಸಿಯಾಗಿ ಪಾಸ್ ಆಗೋದು. ಇಂಜಿನಿಯರಿಂಗ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಅಂದ್ರೆ ಏನಿಲ್ಲ. ನಾನು VTU ಕಡೆ VTU ಒಂದ್ ಸ್ವಲ್ಪ ಜಾಸ್ತಿ ಹೇಳಿದ್ನ. ಅಟಾನಮಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಹೇಳ್ತೆ, ಅದ್ರ ಬಗ್ಗೆ ಹೇಳ್ತೀನಿ ನೋಡಿನ. ಎಕ್ಸಾಮ್ ಪೇಪರ್ ರಿವೈಸ್ಡ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ನಿಮಗೆ ಈಗ ಓಲ್ಡ್ ಪೇಪರ್ಸ್ ಏನ್ ಸಿಕ್ತಿರ್ತವೆ ಮತ್ತೆ ಓಲ್ಡ್ ಪೇಪರ್ಸ್ ನೋಡಿ ಅದ್ರಲ್ಲಿ ಯಾವ್ದು ನೋಡಿ ನೆಕ್ಸ್ಟ್ ಅದೇ ಪಾಯಿಂಟ್ ಕೊಟ್ಟಿದ್ದೀನಿ. ಓಲ್ಡ್ ಕ್ವಶನ್ ಪೇಪರ್ ರಿಪೀಟೆಡ್ ಕ್ವಶನ್ಸ್ ರೀಡ್. ಓಲ್ಡ್ ಕ್ವಶನ್ ಪೇಪರ್ಸ್ ಏನ್ ಇರ್ತೀವಿ ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಕಲೆಕ್ಟ್ ಮಾಡಿ ಯಾವ್ದು ರಿಪೀಟೆಡ್ ಆಗಿದೆ ನೋಡಿ ಅದನ್ನೇ ಓದಿ. ಮತ್ತೆ ನೀವು ಈಗ ಹೆಂಗೆ ಅಂದ್ರೆ ಎಲ್ಲಾನು ಓದಕ್ ಹೋಗ್ಬೇಡಿ. ಅದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ನೋಡಿ. ನನಗೆ ಓದಕ್ಕೆ ಆಗಲ್ಲ, ಪಾಸ್ ಆದ್ರೆ ಸಾಕು, ಒಂದ್ ಸ್ವಲ್ಪ ಮಾರ್ಕ್ಸ್ ಬಂದ್ರೆ ಸಾಕು, ಆತರ ಇದ್ರೆ ಓಕೆ ಆತರ ಆಗುತ್ತೆ. ಆ ನೀವೇನ್ ಮಾಡಿ, ಒಂದ್ ಸ್ವಲ್ಪ ಕ್ವಶನ್ ಪೇಪರ್ ಓದ್ಕೊಂಡು ಮತ್ತೆ ಲಾಸ್ಟ್ ಎಕ್ಸಾಮ್ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡಿ ನೋಡಿ ಓದಿದ್ರೆ ಸಾಕು. VTU ಅಲ್ಲಿ ಈ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಈಸಿಯಾಗಿ ಪಾಸ್ ಆಗೋದು. ಓಕೆನಾ? ಏನು ಜಾಸ್ತಿ PUC ತರ ನೀವು PUC ಲಿ ಹೆಂಗೆ ಓದ್ತಾ ಇದ್ರಿ ಆತರ ಓದೋದ ಅವಶ್ಯಕತೆ ಇಲ್ಲ. ಒಂದ್ ಎಕ್ಸಾಮ್ ಹಿಂದಿನ ದಿವಸ ಓದಿದ್ರು ಆಗುತ್ತೆ ಬೇಕಾದ್ರೆ. ಬಟ್ ನಿಮಗೆ ಏನಂದ್ರೆ ನಾಲೆಡ್ಜ್ ಇರ್ಬೇಕು ಸ್ವಲ್ಪ ಅದ್ರ ಬಗ್ಗೆ. ಈಗ ಹೆಂಗ್ ಓದೋದು ಮತ್ತೆ ಹೆಂಗೆ ಪ್ರಿಪೇರ್ ಆಗೋದು ಮತ್ತೆ ಕ್ಲಾಸ್ ಅಲ್ಲಿ ಏನೇನ್ ಪಾಠ ಮಾಡಿ ಸ್ವಲ್ಪನಾದ್ರು ಗೊತ್ತಿದ್ರೆ ನೀವು ಈಸಿಯಾಗಿ ಓದ್ಕೋಬಹುದು. ಬಟ್ ನಿಮಗೆ ಏನೋ 10 ಔಟ್ ಆಫ್ 10 CGPA ಬೇಕು ಅಂತ ಅಂದ್ರೆ 10 CGPA SGPA ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಸ್ಕೊಬೇಡಿ. ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. 10 ಔಟ್ ಆಫ್ 10 CGPA SGPA ಬೇಕು ಅಂತ ಅಂದ್ರೆ ನಿಮಗೆ ಎಲ್ಲಾನು ಓದ್ಬೇಕಾಗುತ್ತೆ, ಡೈಲಿ ಓದ್ಬೇಕಾಗುತ್ತೆ. ಬಟ್ 10 CGPA ಅಷ್ಟು ಬೇಡ ಅಂತ ಅನ್ಕೋತೀನಿ. ಯಾಕಂದ್ರೆ ಸ್ಕಿಲ್ಸ್ ಮತ್ತೆ ಇದು ಎರಡು ಮೇಂಟೈನ್ ಮಾಡ್ಬೇಕು. ನನಗೆ ಇದೊಂದೇ ಮೇಂಟೈನ್ 10 ಔಟ್ ಆಫ್ 10 ಸಾಕು ಅಂದ್ರೆ ಇದನ್ನೇ ಓದ್ಬೋದು. ನನ್ಗೆ ಸ್ಕಿಲ್ಸ್ ಬೇಕು ಅಂತ ಅಂದ್ರೆ 10 ಔಟ್ ಆಫ್ 10 ತೆಗಿಬಹುದು. ಬಟ್ ಒಂದ್ ಸ್ವಲ್ಪ ಎಫರ್ಟ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು ಒಂದ್ 8 ಮೇಲಾದ್ರೂ ಇರ್ಲಿ. 8 ಮೇಲೆ ಇದ್ರೆ ಸಾಕು. ಮತ್ತೆ ಎಕ್ಸಾಮು ಕ್ಲೀನ್ ಆಗಿ ರೈಟಿಂಗು ಹೆಂಗಿರ್ಬೇಕು ಅಂತ ಅಂದ್ರೆ ನಿಮಗೂ ಅರ್ಥ ಆಗ್ಬೇಕು. ಮತ್ತೆ ಈಗ ಇವ್ಯಾಲ್ಯೂಯೇಷನ್ ಮಾಡ್ತವ್ರೆ ಅಂದ್ರೆ ಅವರಿಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಏನ್ ಬರ್ದಿದ್ದಾನೆ, ಹೆಂಗಿದೆ, ಏನು ಈ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಅದ್ರಲ್ಲಿ ಸೇರ್ಸಿ ನೀವು ಬರ್ದಿರೋದ್ರಲ್ಲಿ. ಓಕೆನಾ? ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ರೆ ಮಾರ್ಕ್ಸ್ ನೋಡ್ಬೋದು. ಅವ್ರು ಏನಿಲ್ಲ, ನಿಮ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿದ ತಕ್ಷಣ ರೈಟ್ ಹಾಕೊಂಡು ಮಾರ್ಕ್ಸ್ ಕೊಡ್ತೀನಿ. ಮತ್ತೆ ಈ ಗೋಲ್ಡ್ ಲಾಸ್ಟ್ ಒಂದ್ ಹೇಳ್ದೆ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೀನಿ ಅಂತ. ಅದಿದೆ ಏನು ಅಂತಂದ್ರೆ ಎಕ್ಸಾಮ್ ಮಧ್ಯೆ ಒಂದ್ ಕ್ವಶನ್ ಬಿಡ್ಬಾರ್ದು. ಯಾಕೆಂದ್ರೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ನೀವ್ ಏನ್ ಕ್ವಶನ್ ಬಿಟ್ಟಿರ್ತೀರಾ ಆ ಕ್ವಶನ್ ಏನಾದ್ರು ನಿಮಗೆ ಒಂದ್ ಸ್ವಲ್ಪ ಕ್ಲಾಸ್ ಕೇಳಿರ್ತೀರಲ್ವಾ, ಅದ್ರ ರಿಲೇಟೆಡ್ ಏನಾದ್ರು ಬರೀರಿ. ಆ ರಿಲೇಟೆಡ್ ಬರ್ದಿದ್ರು ಅದೇನಾದ್ರು ಒಂದ್ ಸ್ವಲ್ಪ ಸಿಂಕ್ ಆಗಿ ಸರ್ದಿಗೆ ಏನಾದ್ರು ಒಂದ್ ಸ್ವಲ್ಪ ಇವ್ರು ಒಂದ್ ಸ್ವಲ್ಪ ಅರ್ಥ ಆಗಿದೆ ಅಂತ ಅದ್ರ ಒಂದ್ 3 ಮಾರ್ಕ್ಸ್ ಅಲ್ಲಿ ಕೊಟ್ರೆ ಪಾಸ್ ಆಗ್ಬಾರಿ ಅಂತ ಹೋಗ್ತವಾ. ಮತ್ತೆ ಇನ್ನೊಂದ್ ಏನಂತಂದ್ರೆ ನೀವ್ ಇಂಪಾರ್ಟೆಂಟ್ ಕ್ವಶನ್ಸ್ ನೇ ಓದಿರಿ. ಬಟ್ ನಿಮ್ ಕಾಲೇಜಲ್ಲಿ ಏನ್ ಕೇಳಿರ್ತೀರ ನೀವು ಪಾಠ ಅದ್ರದ್ದು ಸ್ವಲ್ಪ ಬರೀರಿ. ಯಾಕಂದ್ರೆ ಇವಾಗ ಒಂದ್ 8 ಮಾರ್ಕ್ಸ್ 10 ಮಾರ್ಕ್ಸ್ ಕೊಟ್ಟಿರ್ತಾರೆ. ಹಾಗೆಲ್ಲ ಏನಂತಂದ್ರೆ ಇದೇನು ಫಾರ್ಮೆ ಆನ್ಸರ್ ಏನು ಇಷ್ಟು ಕಡಿಮೆ ಇದೆಯಲ್ಲ ಅಂತ ಅನ್ಕೋತಾರೆ. ಆತರ ಕಡಿಮೆ ಇರಬಾರ್ದು, ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಲಿ. ಓಕೆನಾ? ಮತ್ತೆ ಈಸಿ ಟು ಸ್ಕೋರ್ ಇಂಜಿನಿಯರಿಂಗ್ ನನಗೆ ಗೊತ್ತಿರಂಗೆ ಈಗ ಫಸ್ಟ್ ಇಯರ್ ಮುಗಿಸಿದೀನಿ. ಇಂಜಿನಿಯರಿಂಗ್ ಅಲ್ಲಿ ಈಸಿ ಇರುತ್ತೆ ಪಾಸ್ ಆಗೋದು, ಏನಷ್ಟು ಕಷ್ಟ ಇರಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದ್ರು BT ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಅದ್ರಲ್ಲಿ ನಿಮಗೆ ಯಾವ್ದಾದ್ರು ಕಷ್ಟ ಸಬ್ಜೆಕ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ. ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮತ್ತೆ ಇದ್ರ ಬಗ್ಗೆ ಪಾರ್ಟ್ 2 ಬೇಕು ಅಂದ್ರೆ ಹೆಂಗ್ ಎಕ್ಸಾಮ್ ಬರೆಯೋದು, ಎಕ್ಸಾಮ್ ಫಾರ್ಮ್ಯಾಟ್ ಹೆಂಗಿರುತ್ತೆ, ನಿಮ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇಲ್ಲ ಅಂದ್ರೆ ನೆಕ್ಸ್ಟ್ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ವಿಡಿಯೋ ಮಾಡೋಣ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಮೇನ್ಲಿ ನಿಮಗೆ ಪಾಸ್ ಆಗೋದು ನೀವೆಲ್ಲ ಕೇಳೋದು. ಅದಕ್ಕೆ ಪಾಸ್ ಹೆಂಗ್ ಆಗೋದು, ಪಾಸ್ಗೆ ಎಷ್ಟು ದಿವಸ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಅದ್ರ ಬಗ್ಗೆ ನೆಕ್ಸ್ಟ್ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಏನಾಗಲ್ಲ. ಯಾಕಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಸುಮ್ನೆ ಬೇಡ. ಯಾಕಂದ್ರೆ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸಿಗೂ ಗೊತ್ತಾಗಲಿ ಇಂಜಿನಿಯರಿಂಗ್ ಹೋಗೋರಿಗೆ ಹೆಂಗಿರುತ್ತೆ ಏನು ಅಂತ. ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ ಬೇಕು ಅಂದ್ರೆ ಚಾನಲ್